ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ನ್ಯಾಯಾಂಗ ವ್ಯವಸ್ಥೆ ಏನು ಮಾಡಿತು ಎಂತ ಮಾತಾಡಿತು ಅನ್ನೋದು ಬಹುತೇಕ ನಾಗರಿಕರ ಚರ್ಚೆ ಮಾಡೋದು ತಪ್ಪಾಗ್ತೈತೆ. ಒಂದು ಕಡೆ ಅವ್ರಿಗೆ ಜೀವಾವಧಿ ಶಿಕ್ಷೆ ವಿಧಿಸ್ತೈತೆ, ಅವ್ರ ಕ್ಷೇತ್ರಕ್ಕೆ ಹೋಗಬಾರ್ದು ಅಂತೈತೆ, ಜೈಲಿಗೂ ಹೋಗ್ತಾರೆ, 2-3 ಸಲ ಹೋಗಿ ಹೊಳ್ಳಿ ಬರ್ತಾರೆ. ಆದರೆ ನಿನ್ನೆ ಒಂದು ನ್ಯಾಯಾಲಯ ಅವರ ಒಂದು ಜೀವಾವಧಿ ಶಿಕ್ಷೆಗೆ ತಡೆಯಾಜ್ಞೆ ನೀಡ್ತೈತಿ ಮತ್ತು ಅವ್ರ ಕ್ಷೇತ್ರಕ್ಕೂ ಹೋಗ್ಬೋದು ಅಂತ ಹೇಳ್ತೈತಿ. ತಾತ್ಕಾಲಿಕ ನ್ಯಾಯಾಂಗ ವ್ಯವಸ್ಥೆಯೊಳಗೆ ಮುಂದೆ ಅವ್ರಿಗೆ ಏನಾಗ್ತೈತಿ ಎಂತಾಗ್ತೈತಿ ಅದು ಒಂದು ನ್ಯಾಯಾಲಯ ಇದಕ್ಕೆ ಬಿಟ್ಬಿಡೋಣ. ಆದರೆ ಅವ್ರ ಬಗ್ಗೆ ನಾವು ಹೇಳಲೇಬೇಕು, ಯಾಕಂದ್ರೆ ಅವರ ವಿದ್ಯಾರ್ಥಿ ನಾಯಕರಾದವರು ಸಾಕಷ್ಟು ಜಮೀನು ಆ ಭಾಗದಾಗ ಏನಾದರೂ ಗಂಡ ಹೆಂಡತಿ ನ್ಯಾಯ ಇರಲಿ, ಅಂತಂಬ್ರ ನ್ಯಾಯ ಇರಲಿ, ಹೊಲ್ಮನಿ ನ್ಯಾಯ ಇರಲಿ, ಯಾವುದೇ ನ್ಯಾಯ ಆದರೆ ಅವ್ರದ್ದೇ ಒಂದು ನ್ಯಾಯಾಲಯದಾಗ ಕುಂತ ನ್ಯಾಯ ಬಗೆಹರಿಸುವಂಥ ಒಂದು ಕುಟುಂಬ, ಪ್ರತಿಷ್ಠಿತ ಕುಟುಂಬ. ಅದು ವಿನಯ್ ಕುಲಕರ್ಣಿ ಅವರ ಬಗ್ಗೆ ನಾನು ನಿಮ್ಗೆ ಹೇಳತ್ತೇನೆ. ಒಮ್ಮೆ ಪಕ್ಷೇತರರಾಗಿ ಆರಿಸಿ MLA ಆದವರು ಅವರು, ಒಂದು ಸಲ ಅವ್ರ ಕ್ಷೇತ್ರಕ್ಕೆ ಹೋಗೋದನ್ನು MLA ಆದವರು. ಅಂದ್ರೆ ಇದ್ರ ಮ್ಯಾಗ ಗೊತ್ತಾಗ್ತೈತಲ್ಲ ಒಟ್ಟಾರೆ ಅವ್ರ ಮ್ಯಾಗ ಜನ ಎಂಥ ಪ್ರೀತಿ ಇತ್ತಂತ. ಧಾರವಾಡ ಗ್ರಾಮೀಣ ಕ್ಷೇತ್ರದಿಂದ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಉಪಾಧ್ಯಕ್ಷರಾದವರು, ವಿದ್ಯಾರ್ಥಿ ಹೋರಾಟಗಾರರು, ಒಟ್ಟಾರೆ ಧಾರವಾಡ ಜಿಲ್ಲಾದೊಳಗೆ ತಮ್ಮದೇ ಆದಂಥ ಒಂದು ಛಾಪ ಮೂಡಿಸಿದವರು ಒಳ್ಳೆ ಮನುಷ್ಯ. ಆದರೆ ಒಂದು ರಾಜಕೀಯ ವೈರತ್ವದಿಂದ ಯೋಗೇಶ್ ಗೌಡ್ರನ್ನ ಕೊಲೆ ಮಾಡಿರಂತೇಳಿ ಅವತ್ತು ಮಂತ್ರಿ ಇದ್ದಾಗನ ಅವ್ರ ಕೊಳ್ಳಿಗೆ ಉರುಳು ಬರ್ತೈತೆ. CID COD ಇವೇನು ಪೊಲೀಸ್ ರಿಪೋರ್ಟ ಎಲ್ಲ ಅವ್ರು ಏನೇನೋ ಮಾಡಿ ದಾಟಿದ್ರು. ಆಮ್ಯಾಗ CBI ಎನ್ಕ್ವೈರಿದೊಳಗೆ ಸಿಕ್ಕರು, ಇನ್ನೇನು ಮುಗೀತು, ಅವ್ರದ್ದು ಬದುಕ ಮುಗೀತು ಅಂತಂದಾಗ ಒಂದು ನ್ಯಾಯಾಲಯ ಅವ್ರಿಗೆ ತಡೆಯಾಜ್ಞೆ ನೀಡೈತಿ, ಅವ್ರ ಕ್ಷೇತ್ರಕ್ಕೆ ಹೋಗ್ಬೋದು ಅಂತ ಹೇಳೈತಿ. ಆದರೆ ಅವ್ರ ಅಭಿಮಾನಿಗಳು ರಾಜ್ಯಾದ್ಯಂತ ಅವ್ರ ಅಭಿಮಾನಿಗಳು ಭಾಳ ಅಂದ್ರೆ ಭಾಳ ಖುಷಿಯಾಗಿದ್ದಾರೆ. ಒಂದು ಪಂಚಮಶಾಲಿ ಸಮುದಾಯಕ್ಕೆ ಸೇರಿದವರು, ಲಿಂಗಾಯತ ಸಮುದಾಯಕ್ಕೆ ಒಳ್ಳೆಯ ಸ್ನೇಹಿತ. ಆದರೆ ಅದನ್ನು ಅವ್ರನ್ನ ಆ ಒಂದು ಈ ಯೋಗೇಶ್ ಗೌಡ್ ಕೊಲೆ ಪ್ರಕರಣದಾಗ ಸಿಗಿಸಿರು ಅಥವಾ ಅವರ ಸಿಕ್ಕರು ಅಂತ ಇನ್ನೂ ನ್ಯಾಯಾಲಯದ ಅದು ವ್ಯಾಪ್ತಿಯೊಳಗಿರೋದ್ರಿಂದ ನಾವು ಚರ್ಚೆ ಮಾಡೋದು ಬೇಡ. ಆದರೆ ಒಬ್ಬ ವ್ಯಕ್ತಿ ಒಂದು ವಿಧಾನಸಭೆಗೆ ಪಕ್ಷೇತರ ಆರಿಸಿ ಹೋಗಿ ಬರೋದು ಅಥವಾ ಅವನ ಕ್ಷೇತ್ರಕ್ಕೆ ಹೋಗಿ ಆರಿಸಿ ಬರೋದು ಇತಿಹಾಸದಾಗ ಭಾಳ ಕಡಿಮೆ. ಭಾಳ ಅಂದರೆ ಆ ಒಂದು ಸಾಲಿನಾಗಿರುವಂಥ ಇವತ್ತು ಈ ವಿನಯ್ ಕುಲಕರ್ಣಿ ಅವರಿಗೆ ಒಂದು ನ್ಯಾಯಾಲಯ ಮರುಜನ್ಮ ನೀಡೈತೆ ಅಂತ ಅವ್ರ ಅಭಿಮಾನಿಗಳು ಹೇಳತ್ತಾರೆ. ಇವತ್ತು ಒಟ್ಟಾರೆ ಆ ನ್ಯಾಯಾಲಯ ವ್ಯಾಪ್ತಿಯೊಳಗೈತಿ. ಅವರ ಅಭಿಮಾನಿಗಳು ರಾಜ್ಯಾದ್ಯಂತ ಅವರ ಅಭಿಮಾನಿಗಳು ದೊಡ್ಡ ಹರ್ಷ ವ್ಯಕ್ತಪಡಿಸತ್ತಾರೆ. ಆದರೆ ಆ ಒಂದು ವಿನಯ್ ಕುಲಕರ್ಣಿ ಅವ್ರ ಬಗ್ಗೆ ಭಾಳಷ್ಟು ಜನರಿಗೆ ಗೊತ್ತೈತೆ, ಅವ್ರ ಸಮೀಪದಿಂದ ನೋಡಿದವ್ರಿಗೆ ಗೊತ್ತೈತೆ. ಒಳ್ಳೆ ಮನುಷ್ಯಪ್ಪ, ಆ ಬಡವರಿಗೆ ದಾನ ಧರ್ಮ ಮಾಡೋದು, ನ್ಯಾಯ ಕೊಡೋದ್ರೊಳಗೆ ಎತ್ತಿದ ಕೈ ಅಂತೇಳಿ. ಯಾಕಂದ್ರೆ ಒಂದು ಸಲ ಆ ಕ್ಷೇತ್ರದಾಗ ಹೋಗದ ಆರಿಸಿ ಬರ್ತಾನಂದ್ರೆ ಅವ್ರ ವ್ಯಕ್ತಿತ್ವ ತೋರಿಸ್ತೈತಿ. ಇವತ್ತು ನ್ಯಾಯಾಲಯ ಅವ್ರಿಗೆ ಆ ಕ್ಷೇತ್ರಕ್ಕೆ ಹೋಗಾಕನೂ ಅನುಮತಿ ಕೊಟ್ಟೈತಿ, ಒಂದು ಜೀವಾವಧಿ ಶಿಕ್ಷೆಗೆ ತಡೆಯಾಜ್ಞೆ ಕೊಟ್ಟೈತಿ. ಅವ್ರ ಅಭಿಮಾನಿಗಳು ಭಾಳ ಖುಷಿ ಒಳಗದಾರ. ಅವ್ರಿಗೆ ಅವರ ಅಭಿಮಾನಿಗಳ ಹಾರೈಸಿದ್ದವ್ರಿಗೆ ಶುಭ ಹಾರೈಕೆ ಮುಟ್ಟಲಿ. ಮುಂದಿನ ದಿನಮಾನದಾಗ ನ್ಯಾಯಾಲಯ ಏನು ಮಾಡ್ತೈತಿ ಕಾದು ನೋಡೋಣ. ಆದರೆ ಒಟ್ಟಾರೆ ಅವರ ಅಭಿಮಾನಿಗಳು ಖುಷಿ ಆದ ನಿಮ್ಮ ಮುಂದೆ ಹೇಳ್ತಾನೆ. ನಮಸ್ಕಾರ.